ಮಹಾರಾಷ್ಟ್ರದ ಪುಣೆಯಲ್ಲಿನ ನಮ್ಮ ಜ್ಯೋತಿ ಬಾಪುಲೆಯವರು ಸಮಾಜದ ಸುಧಾರಕರಾಗಿ ತನ್ನ ಹೆಂಡತಿಯನ್ನು ಅವರು ವಿದ್ಯಾಭ್ಯಾಸ ಮಾಡಿಸಿ ಶಿಕ್ಷಕಿಯನ್ನಾಗಿ ಮಾಡಿ ನಂತರ ಮಹಿಳೆಯರಲ್ಲಿ ಒಂದು ಶಿಕ್ಷಣದ ಕ್ರಾಂತಿಯನ್ನು ಮಾಡಿದಂಥ ಮಹಾನ್ ಚೇತನ ನಮ್ಮ ಜ್ಯೋತಿ ಬಾಪುಲೆಯವರು. ಅವರು ಅವರ ವಿಚಾರಗಳನ್ನು ಈಗ ತಾನೇ ನಮ್ಮ ಪ್ರಜ್ಞಾವಂತರ ವೇದಿಕೆಯ ಸಂಚಾಲಕರಾದಂಥ ವೆಂಕಟೇಶ್ವರ ಮಾತಾಡಿದ್ರು. ಮಹಿಳೆಯರ ಬಗ್ಗೆ ಅವರು ಯಾವ್ಯಾವ ರೀತಿ ಸುಧಾರಣೆಗಳನ್ನು ಮಾಡಿದ್ರು. ಇಲ್ಲಿ ಇನ್ನೊಂದು ವಿಶೇಷವಾದಂಥ ವಿಚಾರಗಳನ್ನು ತರಬೇಕು ಅಂತ ಹೇಳಿದ್ರೆ ಜ್ಯೋತಿ ಬಾಪುಲೆಯವರಿಗೆ ಆಗ ಅಸ್ಪೃಶ್ಯತೆ ಅನ್ನೋದು ಆಗಿನ ಕಾಲದಲ್ಲಿ ತುಂಬ ಒಂದು ಮಾನವೀಯತೆಯ ಒಂದು ನಿಷ್ಠೂರವಾದಂಥ ಒಂದು ಪದ್ಧತಿಯಾಗಿರ್ತದೆ. ಆ ಪದ್ಧತಿಯಲ್ಲಿ ಅವ್ರು ಏನು ಮಾಡ್ತಾರೆ ಅಂತ ಹೇಳಿದ್ರೆ ಅವರ ಮನೆ ಮುಂದೆನೇ ಒಂದು ಬಾವಿಯ ತೊಟ್ಟಿಯನ್ನು ತೋರಿಸಿ ಅಸ್ಪೃಶ್ಯರಿಗೆ ನೀರನ್ನು ಕೊಡುವಂಥ ವ್ಯವಸ್ಥೆಯನ್ನು ಮಾಡ್ತಾ ಇರ್ತಾರೆ. ಅಂಥ ಒಂದು ಮಹಾನ್ ಚೇತನ. ಅದಕ್ಕೆ ಅವರನ್ನು ಜನರೇ ಅವ್ರನ್ನ ಮಹಾತ್ಮ ಅಂತ ಕರೆದಿದ್ರು ಅನ್ನೋದಕ್ಕೆ ಇದಕ್ಕಿಂತ ನಿದರ್ಶನ ಗೊತ್ತಿಲ್ಲ. ಹಾಗೆ ಶಿಕ್ಷಣದ ಜೊತೆಯಲ್ಲಿ ಅವರು ಸಮಾಜದಲ್ಲಿ ಇರ್ತಕ್ಕಂಥ ಅಂಕು ಡೊಂಕುಗಳನ್ನು ತೀಡಿ ಒಂದು ಸಮಾಜ ಸುಧಾರಣೆಯಲ್ಲಿ ತಮ್ಮ ಜೀವಿತವನ್ನೇ ಅವರು ಅರ್ಪಿಸ್ಕೊತಾರೆ. ಮತ್ತೊಂದು ವಿಶೇಷತೆ ಏನು ಅಂತ ಹೇಳಿದ್ರೆ ಇವತ್ತು ಏನು ನಾವು ಭಾರತದ ಸಂವಿಧಾನ ಶಿಲ್ಪಿ ಅಂತ ಹೇಳ್ತೀವಿ ಅಂಥ ಮಹಾನ್ ವ್ಯಕ್ತಿಯ 3 ಗುರುಗಳಲ್ಲಿ ಇವರು ಕೂಡ ಒಬ್ಬರು ಗುರುಗಳಾಗಿರ್ತಾರೆ ಅಂತೇಳಿ ಡಾಕ್ಟರ್ BR ಅಂಬೇಡ್ಕರ್ ಅವರೇ ವ್ಯಾಖ್ಯಾನವನ್ನು ಕೊಟ್ಟಿರ್ತಾರೆ. ಹಾಗಾಗಿ ಇಂಥ ಮಹಾನ್ ಚೇತನನ ಒಂದು ಜಯಂತಿಯನ್ನು ನಾವೆಲ್ಲ ಮಾಡ್ತಾ ಅವರ ವಿಚಾರಗಳನ್ನು ಇನ್ನಷ್ಟು ಜನಗಳಿಗೆ ನಾವು ವಿಚಾರದ ಅರಿವನ್ನು ತರಬೇಕು ಅಂತೇಳಿ ಈ ಒಂದು ಕಾರ್ಯಕ್ರಮವನ್ನು ನಿಯೋಜಿಸಿ ಕೊಟ್ಟಂಥ ನಮ್ಮ ಶ್ರೀರಂಗಪಟ್ಟಣದ ಎಲ್ಲ ಪ್ರಜ್ಞಾವಂತರ ವೇದಿಕೆಯ ಸಂಚಾಲಕರು ಮತ್ತು ಎಲ್ಲ ಪದಾಧಿಕಾರಿಗಳಿಗೆ ನಾನು ಧನ್ಯವಾದಗಳನ್ನು ಹೇಳ್ತಾ